ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರು ಪುಣೆ ಎಕ್ಸ್‌ಪ್ರೆಸ್ ವೇ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನು ತಿಳಿಸುತ್ತೇವೆ. ಇದಕ್ಕೂ ಮುನ್ನ ಬೆಂಗಳೂರು ಪುಣೆ ಎಕ್ಸ್‌ಪ್ರೆಸ್ ವೇ ಆಗೋಕ್ಕೂ ಮುಂಚೆ ಎಷ್ಟು ಕಿಲೋಮೀಟರ್ ಪ್ರಯಾಣಿಸಬೇಕು, ಯಾವ ಮಾರ್ಗದಲ್ಲಿ ಚಲಿಸಬೇಕಾಗಿತ್ತು ಎಂಬುದನ್ನು ನೋಡೋಣ. ಪ್ರಸ್ತುತ ಬೆಂಗಳೂರಿನಿಂದ ಪುಣೆಗೆ ಪ್ರಯಾಣಿಸಬೇಕೆಂದರೆ ನೆಲಮಂಗಲ, ತುಮಕೂರು, ಹಿರಿಯೂರು ಹಾಗೂ ಚಿತ್ರದುರ್ಗ ರೂಟ್ ಮುಖಾಂತರ ಸುಮಾರು 839 ಕಿಲೋಮೀಟರ್ ಪ್ರಯಾಣಿಸಬೇಕಾಗುತ್ತದೆ. ಇನ್ನೊಂದು ಮಾರ್ಗದಲ್ಲಿ ಹೊಸಪೇಟೆ, ಬಾಗಲಕೋಟೆ ಹಾಗೂ ವಿಜಯಪುರ ಮುಖಾಂತರ 873 ಕಿಲೋಮೀಟರ್ ಪ್ರಯಾಣ ಮಾಡಬೇಕಾಗುತ್ತದೆ. ಈ ಎರಡೂ ಮಾರ್ಗದ ಮುಖಾಂತರ ಚಲಿಸಬೇಕಾದರೆ ಸರಾಸರಿ 15 ಗಂಟೆ 40 ನಿಮಿಷಗಳು ಬೇಕಾಗುತ್ತದೆ. ಈ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿಯವರು ಮೈನ್ ಸ್ಟೇಟ್ಗಳ ನಡುವಿನ ಸಾರಿಗೆ ಸಂಪರ್ಕ ಸುಲಭವಾಗುವಂತೆ ಭಾರತಮಾಲಾ 2.0 ಯೋಜನೆ ಅಡಿಯಲ್ಲಿ ಇಂಟರ್ ಸ್ಟೇಟ್ಗಳ ನಡುವೆ ಎಕ್ಸ್‌ಪ್ರೆಸ್ ವೇ ಹಾಗೂ ಹೈವೇಗಳನ್ನು ನಿರ್ಮಾಣ ಮಾಡಲು ಯೋಜನೆ ರೂಪಿಸಿಕೊಂಡರು. ಈ ಭಾರತಮಾಲಾ 2.0 ಅಡಿಯಲ್ಲಿ ಸುಮಾರು 3 ಟ್ರಿಲಿಯನ್ ಹಣವನ್ನು ಇನ್ವೆಸ್ಟ್ ಮಾಡಿ 5,000 ಕಿಲೋಮೀಟರ್ ಎಕ್ಸ್‌ಪ್ರೆಸ್ ವೇ ಮತ್ತು ಹೈವೇಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಈ ಯೋಜನೆ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಪ್ರಮುಖ ಎಕ್ಸ್‌ಪ್ರೆಸ್ ವೇಗಳ ಪಟ್ಟಿ ನೋಡೋದಾದರೆ ಪುಣೆ ಅಹಮದಾಬಾದ್ ಔರಂಗಾಬಾದ್ ನಡುವೆ 220 ಕಿಲೋಮೀಟರ್, ವಾರಣಾಸಿ ರಾಂಚಿ ಕೋಲ್ಕತ್ತಾ ನಡುವೆ 650 ಕಿಲೋಮೀಟರ್, ಇಂದೋರ್ ಮುಂಬೈ ನಡುವೆ 515 ಕಿಲೋಮೀಟರ್, ಕರ್ದಾಪುರ ಕೋಲ್ಚಾರ್ ನಡುವೆ 120 ಕಿಲೋಮೀಟರ್, ಚೆನ್ನೈ ತಿರ್ಚಿ ನಡುವೆ 310 ಕಿಲೋಮೀಟರ್ ಮತ್ತು ಪುಣೆ ಬೆಂಗಳೂರು ನಡುವೆ ಅತಿ ಉದ್ದದ 702 ಕಿಲೋಮೀಟರ್ ಎಕ್ಸ್‌ಪ್ರೆಸ್ ವೇ ನಿರ್ಮಾಣ ಮಾಡೋದಾಗಿ ಘೋಷಣೆ ಮಾಡಿತ್ತು. ಭಾರತಮಾಲಾ 2.0 ಯೋಜನೆ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಬೆಂಗಳೂರು ಪುಣೆ ಗ್ರೀನ್ಫೀಲ್ಡ್ ಎಕ್ಸ್‌ಪ್ರೆಸ್ ವೇ ಅತ್ಯಂತ ಮಹತ್ತರವಾದ ಯೋಜನೆಯಾಗಿದ್ದು, ಈ ಯೋಜನೆಯ ಮೂಲ ಉದ್ದೇಶ ಎರಡೂ ರಾಜ್ಯಗಳ ಕನೆಕ್ಟಿವಿಟಿ ಇಂಪ್ರೂವ್ ಮಾಡೋದು, ಕೈಗಾರಿಕೆಗಳ ಕಾರಿಡಾರ್ಗಳಿಗಾಗಿ ಸಂಪರ್ಕ ಸುಲಭಗೊಳಿಸಲು, ಸರಕು ಸಾಗಾಟ ಮಾಡಲು, ಸುಲಭ ಪ್ರಯಾಣ ಮಾಡಲು. ಬೆಂಗಳೂರು ಪುಣೆ ಎಕ್ಸ್‌ಪ್ರೆಸ್ ವೇ ನಿರ್ಮಾಣ ಮಾಡೋ ಹಿಂದೆ ಇರೋ ಉದ್ದೇಶ ಏನೆಂಬುದು ನೋಡೋದಾದರೆ ನಮ್ಮ ಭಾರತದಲ್ಲೇ ಟಾಪ್ 10 ಬೆಸ್ಟ್ ಸಿಟಿಗಳಲ್ಲಿ ಬೆಂಗಳೂರು ಮತ್ತು ಪುಣೆ ನಗರಗಳು ಮುಂಚೂಣಿಯಲ್ಲಿವೆ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬೆಂಗಳೂರು 43.65% ಆರ್ಥಿಕತೆಗೆ ಕಾಂಟ್ರಿಬ್ಯೂಷನ್ ಅನ್ನು ಕೊಡುತ್ತದೆ. ಐಟಿ ಮುಖಾಂತರವೇ ನಮ್ಮ ಬೆಂಗಳೂರು ಸುಮಾರು 38% ಕೊಡುಗೆಯನ್ನು ರಾಜ್ಯದ ಆರ್ಥಿಕತೆಗೆ ಒದಗಿಸುತ್ತದೆ. ಇನ್ನು ಪುಣೆ ವಿಚಾರಕ್ಕೆ ಬಂದರೆ ಕೈಗಾರಿಕೆಗಳಿಂದ 26.8%, ಸರ್ವಿಸ್ಗಳಿಂದ 60% ಮತ್ತು ಭೂ ವ್ಯವಸಾಯದಿಂದ 13.2% ಕೊಡುಗೆಯನ್ನು ಮಹಾರಾಷ್ಟ್ರದ ಆರ್ಥಿಕತೆಗೆ ಒದಗಿಸುತ್ತದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಆಟೋಮೋಟಿವ್ ಕಂಪನಿಗಳಾದ ಬಜಾಜ್ ಆಟೋ, ಟಾಟಾ ಮೋಟಾರ್ಸ್, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, ಮರ್ಸಿಡೀಸ್ ಬೆಂಜ್, ಫೋರ್ಸ್ ಮೋಟಾರ್ಸ್, ಲ್ಯಾಂಡ್ ರೋವರ್, ಜಾಗ್ವಾರ್, ಫೋಕ್ಸ್ವ್ಯಾಗನ್ ಮತ್ತು ಫಿಯೇಟ್ ಅಂತ ದೈತ್ಯ ಕಂಪನಿಗಳು ಗ್ರೀನ್ಫೀಲ್ಡ್ ಫೆಸಿಲಿಟೀಸ್ಗಳು ಪುಣೆಯಲ್ಲಿವೆ. ಪುಣೆನ ಮೋಟಾರ್ ಸಿಟಿ ಅಂತಲೂ ಕರೆಯಲಾಗುತ್ತದೆ. GDPಗಳ ಬೆಸ್ಟ್ ಸಿಟಿಗಳ ವಿಚಾರಕ್ಕೆ ಬರೋದಾದರೆ ಬೆಂಗಳೂರು GDP 110 ಬಿಲಿಯನ್ ಇದೆ. ಇಂಡಿಯಾದ ಆರ್ಥಿಕತೆಗೆ 1.87% ಕೊಡುಗೆಯನ್ನು ನೀಡುತ್ತೆ. ಬೆಂಗಳೂರು ಸ್ಕಿಲ್ಡ್ ಪ್ರೊಫೆಷನಲ್ ಮತ್ತು ಸ್ಟಾರ್ಟಪ್ಸ್ಗಳಿಗೆ ಉತ್ತಮ ಸ್ಥಳ ಕೂಡ. ಪುಣೆ ವಿಚಾರಕ್ಕೆ ಬಂದರೆ ಈ ನಗರದ GDP 69 ಬಿಲಿಯನ್ ಇದೆ. ಇಂಡಿಯಾದ ಆರ್ಥಿಕತೆಗೆ 0.81% ಕೊಡುಗೆಯನ್ನು ನೀಡುತ್ತೆ. ಪುಣೆಯನ್ನು ಉತ್ತಮ ಉದ್ಯಾನಿಲಯಗಳು ಇರುವ ಜಾಗ ಹಾಗೂ ಮಲ್ಟಿನ್ಯಾಷನಲ್ ಕಂಪನೀಸ್ಗಳಿರುವ ಹಬ್ ಅಂತಲೂ ಕರೆಯಲಾಗುತ್ತೆ. ಬೆಂಗಳೂರು ಪುಣೆ ಎಕ್ಸ್‌ಪ್ರೆಸ್ ವೇ ನಿರ್ಮಾಣದ ಹಿಂದಿರುವ ಮತ್ತೊಂದು ಕಾರಣ ಎರಡೂ ನಗರಗಳು ಭಾರತದ GDPಗೆ ಮಹತ್ತರ ಕೊಡುಗೆಯನ್ನು ನೀಡುವ ಮೂಲಕ ತನ್ನದೇ ಆದಂತಹ ಮಹತ್ವವನ್ನು ಬೆಳೆಸಿಕೊಂಡಿದೆ. ಈ ನಗರಗಳಲ್ಲಿ ದೊಡ್ಡ ದೊಡ್ಡ IT ಕಂಪನಿಗಳಿರಬಹುದು, ಆಟೋಮೊಬೈಲ್ಸ್ ಕಂಪನಿಗಳು, ಕೈಗಾರಿಕಾ ಕಂಪನಿಗಳು, ಲಾಜಿಸ್ಟಿಕ್ಸ್ಗಳಾಗಿರಬಹುದು, ಅಗ್ರಿಕಲ್ಚರ್ ಆ್ಯಕ್ಟಿವಿಟಿಗಳಾಗಿರಬಹುದು. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸಾಗಾಟ ಮಾಡಲು ಪ್ರಸ್ತುತ ಬಹಳ ಸಮಯ ತೆಗೆದುಕೊಳ್ಳುತ್ತಿದೆ. ಎಕ್ಸ್‌ಪ್ರೆಸ್ ವೇ ನಿರ್ಮಾಣದ ಮುಖಾಂತರ ಅತ್ಯಂತ ತ್ವರಿತಗತಿಯಲ್ಲಿ ಪರಿಹಾರ ಸಿಗುತ್ತದೆ. ಟ್ರಾವೆಲ್ ಟೈಮ್ ಕೇವಲ 6 ರಿಂದ 7 ಗಂಟೆ ತೆಗೆದುಕೊಳ್ಳುವುದರಿಂದ ಎಕಾನಮಿ ದೃಷ್ಟಿಯಿಂದ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡೋದು ಇರಬಹುದು. ಪ್ರವಾಸೋದ್ಯಮ ಎರಡೂ ನಗರಗಳಲ್ಲಿ ಸುಧಾರಿಸುತ್ತದೆ. ಎರಡು ದೊಡ್ಡ ನಗರಗಳಿಗೆ ಸಂಪರ್ಕ ಅತ್ಯಂತ ಸುಲಭ ಮತ್ತು ಇಂಟರ್ ಸ್ಟೇಟ್ಗಳಿಗೆ ಕನೆಕ್ಟಿವಿಟಿ ಮುಂದಿನ ದಿನಗಳಲ್ಲಿ ಸುಲಭವಾಗುತ್ತದೆ. ಬೆಂಗಳೂರು ಪುಣೆ ಎಕ್ಸ್‌ಪ್ರೆಸ್ ವೇ ನಿರ್ಮಾಣ ಮಾಡೋದಕ್ಕೆ ಜಾಗ ಅತ್ಯಂತ ಪ್ರಮುಖ ಪಾತ್ರ ವಹಿಸುವುದರಿಂದ ಲ್ಯಾಂಡ್ ಅಕ್ವಿಸಿಷನ್ ವಿಚಾರಕ್ಕೆ ಬರುವುದಾದರೆ ನಮ್ಮ ಕರ್ನಾಟಕದಲ್ಲಿ ಈ ಎಕ್ಸ್‌ಪ್ರೆಸ್ ವೇ ನಿರ್ಮಾಣ ಮಾಡೋದಕ್ಕೆ ಸುಮಾರು 5,456 ಹೆಕ್ಟೇರ್ ಪ್ರದೇಶಗಳ ಜಾಗವನ್ನು ನೀಡಲಾಗಿದೆ ಮತ್ತು ಪುಣೆಯಲ್ಲಿ ಸುಮಾರು 2,233 ಹೆಕ್ಟೇರ್ಸ್ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ.
ಎರಡೂ ರಾಜ್ಯಗಳಿಂದ ಅಂದಾಜು 7,689 ಹೆಕ್ಟೇರ್ಸ್ ಜಾಗವನ್ನು ಈ ಎಕ್ಸ್ಪ್ರೆಸ್ ವೇ ಕಾರಣ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಇದರ ಹಿಂದೆ ಆಗಿರೋ ಇಂಪ್ಯಾಕ್ಟ್ ನೋಡೋದಾದರೆ 60% ಎಕ್ಸ್ಪ್ರೆಸ್ ವೇ ನಮ್ಮ ಕರ್ನಾಟಕದಲ್ಲಿ ಬರೋದರಿಂದ ಅಂದಾಜು 25,000 ಮರಗಳನ್ನು ಕಡಿಯಲಾಗಿದೆ. ಮುಂದಿನ ದಿನಗಳಲ್ಲಿ ಎಕ್ಸ್ಪ್ರೆಸ್ ವೇ ಕಂಪ್ಲೀಟ್ ಆದ ಮೇಲೆ ಮರಗಳನ್ನು ಪುನಃ ಬೆಳೆಸುವ ಮೂಲಕ ಪರಿಸರ ಕಾಳಜಿಯನ್ನು ವಹಿಸಲಾಗುತ್ತದೆ. ಬೆಂಗಳೂರು ಪುಣೆ ಎಕ್ಸ್ಪ್ರೆಸ್ ವೇ ಪ್ರಮುಖ ವಿಷಯಕ್ಕೆ ಬರೋದಾದರೆ 702 ಕಿಲೋಮೀಟರ್ಗಳ 8 ಲೇನ್ಗಳ ಗ್ರೀನ್ಫೀಲ್ಡ್ ಆಕ್ಸೆಸ್ ಕಂಟ್ರೋಲ್ಡ್ ಎಕ್ಸ್ಪ್ರೆಸ್ ವೇ ಇದಾಗಿದ್ದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ನಡುವೆ ಬರುತ್ತೆ. ಭಾರತಮಾಲಾ ಪರಿಯೋಜನೆ ಅಡಿಯಲ್ಲಿ ನಿರ್ಮಾಣವಾಗುತ್ತಿದೆ. ಈ ಎಕ್ಸ್ಪ್ರೆಸ್ ವೇ ಸುಮಾರು 12 ಡಿಸ್ಟಿಕ್ಗಳ ಮೂಲಕ ಹಾದು ಹೋಗುತ್ತದೆ. ಅದರಲ್ಲಿ 3 ಮಹಾರಾಷ್ಟ್ರದ ಪುಣೆಯಲ್ಲಿ ಬರುತ್ತೆ. ಇನ್ನುಳಿದ 9 ಡಿಸ್ಟಿಕ್ಗಳು ನಮ್ಮ ಕರ್ನಾಟಕದಲ್ಲಿ ಬರುತ್ತೆ. ಈ ಎಕ್ಸ್ಪ್ರೆಸ್ ವೇ ಕಂಪ್ಲೀಟ್ ಆದರೆ 7 ಗಂಟೆಗಳಲ್ಲಿ 2 ನಗರಗಳಿಗೆ ಸುಲಭವಾಗಿ ಸಂಪರ್ಕ ಸಾಧಿಸಬಹುದು. ಯಾವ ಊರುಗಳ ಮುಖಾಂತರ ಹಾದು ಹೋಗುತ್ತದೆ ಎಂಬುದನ್ನು ನೋಡೋದಾದರೆ ಮಹಾರಾಷ್ಟ್ರದ ಪುಣೆ, ಸತಾರಾ, ಸಾಂಗ್ಲಿ, ಕರ್ನಾಟಕದ ಬೆಳಗಾವಿ, ಬಾಗಲಕೋಟೆ, ಗದಗ, ಕೊಪ್ಪಳ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು ಮತ್ತು ಬೆಂಗಳೂರು ರೂರಲ್. ಈ ಎಕ್ಸ್ಪ್ರೆಸ್ ವೇನ STRRಗೆ ಕನೆಕ್ಟ್ ಮಾಡಲಾಗುತ್ತೆ. ಈ ರೀತಿ ಕನೆಕ್ಟ್ ಮಾಡೋದ್ರಿಂದ ಬೆಂಗಳೂರಿನ ಸಿಟಿ ಒಳಗಡೆ ಯಾವುದೇ ಬೃಹತ್ ಟ್ರಕ್ಗಳು ಎಂಟರ್ ಆಗದೆ ಸಿಟಿ ಔಟ್ಸ್ಕರ್ಟ್ಸ್ನಲ್ಲೇ ಓಡಾಡೋದು ಬೆಂಗಳೂರು ನಗರದ ಟ್ರಾಫಿಕ್ ಸಮಸ್ಯೆಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಎಕ್ಸ್ಪ್ರೆಸ್ ವೇ ನಿರ್ಮಾಣ ಮಾಡೋದಕ್ಕೆ ತಗುಲುವ ಸಂಪೂರ್ಣ ವೆಚ್ಚ ಅಂದಾಜು 50,000 ಕೋಟಿ ರೂಪಾಯಿಗಳು. ಈ ಎಕ್ಸ್ಪ್ರೆಸ್ ವೇನ 120 ಕಿಲೋಮೀಟರ್ ಸ್ಪೀಡ್ನಲ್ಲಿ ಚಲಿಸುವ ರೀತಿ ಡಿಸೈನ್ ಮಾಡಲಾಗುತ್ತೆ. ಈ ಎಕ್ಸ್ಪ್ರೆಸ್ ವೇನ ಪ್ರಮುಖ ಆಕರ್ಷಣೆ ನೋಡೋದಾದರೆ 702 ಕಿಲೋಮೀಟರ್ನಲ್ಲಿ 6 ರೋಡ್ ಓವರ್ ಬ್ರಿಡ್ಜ್ಗಳು ಬರುತ್ತೆ, 22 ಇಂಟರ್ಚೇಂಜಸ್, 55 ಫ್ಲೈಓವರ್ಗಳು, 14 ನ್ಯಾಷನಲ್ ಮತ್ತು ಸ್ಟೇಟ್ ಹೈವೇ ಕ್ರಾಸಿಂಗ್ ಪಾಯಿಂಟ್ಗಳು ಮತ್ತು ಮರಗಳನ್ನು ರಸ್ತೆಯ 2 ಭಾಗಗಳಲ್ಲಿ ನೆಡುವುದು ಪ್ರಮುಖ ಆಕರ್ಷಣೆ. ಬೆಂಗಳೂರು ಪುಣೆ ಎಕ್ಸ್ಪ್ರೆಸ್ ವೇ ಮತ್ತೊಂದು ವಿಚಾರಕ್ಕೆ ಬರೋದಾದರೆ ಈ ಎಕ್ಸ್ಪ್ರೆಸ್ ವೇ 10 ನದಿಗಳ ಮುಖಾಂತರ ಹಾದು ಹೋಗುತ್ತದೆ. ಅವು ಯಾವುವೆಂದು ನೋಡೋದಾದರೆ ನೀರಾ, ಎರಾಲ, ಚಾಂದ್ಹಾಡಿ, ಆಗ್ರಾಣಿ, ಕೃಷ್ಣ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ, ಚಿಕ್ಕ ಹಗರ ಮತ್ತು ವೇದವತಿ. 10 ಹಲವು ವಿಶೇಷತೆಗಳಿಂದ ಕೂಡಿರೋ ಬೆಂಗಳೂರು ಪುಣೆ ಎಕ್ಸ್ಪ್ರೆಸ್ ವೇ ಅದರ ಬಜೆಟ್ ವಿಚಾರದಿಂದಲೂ ಗಮನ ಸೆಳೆದಿದೆ. ಈ ಸಂಪೂರ್ಣ ಯೋಜನೆಗೆ ಮೊದಲು DPR ರಚನೆಯಾದಾಗ ಸುಮಾರು 40,000 ಕೋಟಿ ವೆಚ್ಚವಾಗಬಹುದು ಅಂತ ಅಂದಾಜಿಸಲಾಗಿತ್ತು. ಪ್ರೆಸೆಂಟ್ ವರ್ಕಿಂಗ್ ಪ್ರೋಗ್ರೆಸ್ ಪ್ರಕಾರ ಅಂದಾಜು 50,000 ಕೋಟಿ ವೆಚ್ಚ ತಗುಲುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಈ ಸಂಪೂರ್ಣ ಯೋಜನೆ ಘೋಷಣೆಯಾದಾಗಿಂದ ಇಲ್ಲಿಯವರೆಗೂ 15% ಅಷ್ಟು ಮಾತ್ರ ವರ್ಕ್ಗಳು ಮುಗಿದಿದ್ದು ಇನ್ನೂ ಹೆಚ್ಚಿನ ಕೆಲಸಗಳು ಆರಂಭವಾಗಬೇಕಿದೆ. ಇಲ್ಲಿಯವರೆಗೂ ಸುಮಾರು 75ರಿಂದ 95 ಕಿಲೋಮೀಟರ್ ಕೆಲಸಗಳು ಮುಗಿದಿದ್ದು ಈ ಯೋಜನೆ ಪೂರ್ಣಗೊಳ್ಳಲು 2028ರವರೆಗೂ ಗಡುವು ಇದೆ. ಇನ್ನು ಈ ಯೋಜನೆ ಪೂರ್ಣಗೊಂಡರೆ ಪುಣೆ ನಗರಕ್ಕಿಂತ ಕರ್ನಾಟಕ ಭಾಗಕ್ಕೆ ಹೆಚ್ಚು ಅನುಕೂಲವಾಗಲಿದೆ. ಕರ್ನಾಟಕ ಭಾಗದ 9 ಡಿಸ್ಟಿಕ್ಗಳ ಮುಖಾಂತರ ಈ ಎಕ್ಸ್ಪ್ರೆಸ್ ವೇ ಬರೋದರಿಂದ 9 ಡಿಸ್ಟಿಕ್ ಹೊರತುಪಡಿಸಿ ಜಮಖಂಡಿ, ಬಾದಾಮಿ, ಮುಧೋಳ್, ನಾರಗುಂದ, ಮಧುಗಿರಿ, ಕೊರಟಗೆರೆ, ನೆಲಮಂಗಲ, ಬೆಂಗಳೂರು, ದೊಡ್ಡಬಳ್ಳಾಪುರ ಈ ಭಾಗಗಳಲ್ಲಿ ಹಾದು ಹೋಗುವುದರಿಂದ ಈ ಭಾಗದ ಜನರಿಗೆ ಅನುಕೂಲವಾಗಲಿದೆ. ಈ ಎಕ್ಸ್ಪ್ರೆಸ್ ವೇ ನಮ್ಮ ಕರ್ನಾಟಕಕ್ಕೆ ಹೆಚ್ಚು ಅನುಕೂಲಕರವಾಗಿದೆ. ಬೆಂಗಳೂರು ಪುಣೆ ಎಕ್ಸ್ಪ್ರೆಸ್ ವೇ ಜಾರಿಗೆ ಬರುವುದರಿಂದ ದೇಶದ ಆರ್ಥಿಕತೆಗೆ ಹೆಚ್ಚು ಕೊಡುಗೆಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಎರಡೂ ನಗರಗಳಿಗೂ ಅತಿ ವೇಗವಾಗಿ ಚಲಿಸಬಹುದು. ಅತ್ಯಂತ ಸುಲಭವಾಗಿ ಗೂಡ್ಸ್ಗಳ ಟ್ರಾನ್ಸ್ಪೋರ್ಟ್ಗಳನ್ನು ರೀಚ್ ಮಾಡಬಹುದು. ಇದಲ್ಲದೆ ಈ ಎಕ್ಸ್ಪ್ರೆಸ್ ವೇ ಹಾದು ಹೋಗುವ ಅಕ್ಕಪಕ್ಕದ ನಗರಗಳಿಗೆ ಬಿಸ್ನೆಸ್ ಆಪರ್ಚುನಿಟೀಸ್ಗಳು ಕ್ರಿಯೇಟ್ ಆಗುತ್ತೆ. ಪ್ರಮುಖವಾಗಿ ಮತ್ತೊಂದು ಆಕರ್ಷಣೆ ಏನೆಂದರೆ ಕೇವಲ 7ರಿಂದ 8 ಗಂಟೆಗಳ ಪ್ರಯಾಣದಲ್ಲಿ ಎರಡೂ ನಗರಕ್ಕೂ ಸಂಪರ್ಕ ಸಾಧಿಸಬಹುದಾದ್ದರಿಂದ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಮಹತ್ವ ಕ್ರಿಯೇಟ್ ಆಗುತ್ತೆ. ಜನರು ಹೆಚ್ಚು ವಿಸಿಟ್ ಮಾಡೋ ಮುಖಾಂತರ ಪ್ರವಾಸೋದ್ಯಮದಿಂದ ಹೆಚ್ಚಿನ ಆದಾಯ ನಿರೀಕ್ಷೆ ಮಾಡಬಹುದು. ಲಾಜಿಸ್ಟಿಕ್ಗಳಿಗೂ ಕೂಡ ಈ ಎಕ್ಸ್ಪ್ರೆಸ್ ವೇ ವರದಾನವಾಗಲಿದೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅತ್ಯಂತ ವೇಗವಾಗಿ ಮತ್ತು ಸುಲಭವಾಗಿ ಕಾರ್ಗೋ ವ್ಯವಸ್ಥೆಯನ್ನು ಒದಗಿಸಬಹುದು. ಮಹಾರಾಷ್ಟ್ರ ರಾಜ್ಯದಲ್ಲಿ ಶಿರ್ಡಿ ಮಂದಿರ ಇರುವುದರಿಂದ ಬೆಂಗಳೂರು ಪುಣೆ ಎಕ್ಸ್ಪ್ರೆಸ್ ವೇ ಕಂಪ್ಲೀಟ್ ಆದರೆ ಶಿರ್ಡಿ ಮಂದಿರಕ್ಕೂ ಭೇಟಿ ನೀಡುವವರ ಸಂಖ್ಯೆ ಅಧಿಕವಾಗುತ್ತದೆ. ಕೋಟ್ಯಂತರ ಭಕ್ತರು ಹರಿದು ಬರುವ ಸಾಧ್ಯತೆ ಇದೆ. ಪ್ರಸ್ತುತ ಶಿರ್ಡಿ ಮಂದಿರಕ್ಕೆ ಭೇಟಿ ನೀಡಲು 1040 ಕಿಲೋಮೀಟರ್ಗಳ ಪ್ರಯಾಣ ಮಾಡಬೇಕಾಗಿದೆ. ಈ ಎಕ್ಸ್ಪ್ರೆಸ್ ವೇ ಹಾದು ಹೋಗುವ ಅಕ್ಕಪಕ್ಕದ ನಗರಗಳ ಭೂಮಿಗೆ ಅತ್ಯಂತ ಹೆಚ್ಚಿನ ಬೇಡಿಕೆ ಕ್ರಿಯೇಟ್ ಆಗುತ್ತದೆ. 7 ಗಂಟೆಗಳ ಪ್ರಯಾಣದಲ್ಲಿ ರಸ್ತೆ ಅಕ್ಕಪಕ್ಕದಲ್ಲಿ ಪೆಟ್ರೋಲ್ ಬಂಕ್ಗಳು, ಹೋಟೆಲ್ಗಳು, ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಚಾರ್ಜಿಂಗ್ ಪಾಯಿಂಟ್ಗಳು, ವಾಹನಗಳು ಕೆಟ್ಟು ನಿಂತರೆ ಗ್ಯಾರೇಜ್ಗಳು
ಹೀಗೆ ಹಲವು ಉದ್ಯೋಗಗಳು, ಬಿಸ್ನೆಸ್ ಆಪರ್ಚುನಿಟೀಸ್ಗಳು ಕ್ರಿಯೇಟ್ ಆಗುತ್ತವೆ. ಇವಿಷ್ಟು ಬೆಂಗಳೂರು ಪುಣೆ ಎಕ್ಸ್ಪ್ರೆಸ್ ವೇ ಬಗೆಗಿನ ಸಂಪೂರ್ಣ ವಿವರಗಳು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಈ ಎಕ್ಸ್ಪ್ರೆಸ್ ವೇ ಬಗ್ಗೆ ನೀಡುತ್ತೇವೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.